ನೆಕ್ಸ್ಟ್ 18 ಆದಮೇಲೆ ನೆಕ್ಸ್ಟ್ 23ನೇ ತಾರೀಕು ಸೈನ್ಸ್ ಸಬ್ಜೆಕ್ಟ್ ನಡೆಯುತ್ತೆ, 25ನೇ ತಾರೀಕು ಇಂಗ್ಲೀಷು, 28ನೇ ತಾರೀಕು ಗಣಿತ, 30ನೇ ತಾರೀಕು ಥರ್ಡ್ ಲ್ಯಾಂಗ್ವೇಜ್ ನಡೆಯುತ್ತೆ, ಏಪ್ರಿಲ್ 2ನೇ ತಾರೀಕು ಸಮಾಜ ವಿಜ್ಞಾನ. ಇದು ಪರೀಕ್ಷಾ ವೇಳಾಪಟ್ಟಿದು. ಹಾಗೆ ನಮ್ಮಲ್ಲಿ 12 ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತ ಅನ್ನೋದನ್ನು ತಮ್ಮ ಮುಂದೆ ಮಾಹಿತಿನ ಹಂಚ್ಕೊಂಡಿದ್ದೀವಿ. ಮತ್ತು ಈ ಬಾರಿ ಏನಂತಾರೆ, ನಮ್ಮ ತಾಲೂಕಿನಲ್ಲಿ SSLC ರಿಸಲ್ಟನ್ನು ಉತ್ತಮಪಡಿಸೋಕ್ಕೋಸ್ಕರ ಪ್ರಾರಂಭದಿಂದನೂ ಕೂಡ ಭಾಳಷ್ಟು ನಮ್ಮ ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು, ಅಧ್ಯಾಪಕ ವರ್ಗ ಆಗಿರ್ಬೋದು ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಏನಂತಾರೆ, ಜೂನ್ ತಿಂಗಳಿಂದನೇ ವಿಶೇಷ ತರಗತಿಗಳನ್ನ ಬೆಳಗಿನ ಅವಧಿನಲ್ಲಿ ಮತ್ತು ಸಂಜೆ ಅವಧಿನಲ್ಲಿ ಗ್ರೂಪ್ ಸ್ಟಡಿ ಮಾಡಿಸುವಂಥದ್ದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ಪೇರೆಂಟ್ಸ್ ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಪೋಷಕರ ಸಭೆಯನ್ನು ನಡೆಸಿದ್ದಾರೆ. ಮಕ್ಕಳು ಮನೆ ವಿಸಿಟ್ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ಕೆಲವು ಶಾಲೆಗಳಲ್ಲಿ ರಾತ್ರಿ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ನೈಟ್ ಕ್ಲಾಸ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ನಮ್ಮ ತಾಲೂಕಿನ ಗುರಿ ಏನು ಅಂತಾರೆ, ಯಾವುದೇ ಮಗು ಫೇಲ್ ಆಗಬಾರ್ದು ಅನ್ನೋದು ಉದ್ದೇಶ ಇಟ್ಕೊಂಡು ಈ ಬಾರಿ ಯಾವುದೇ ಮಗು ನೋ ಚೈಲ್ಡ್ ಶುಡ್ ಫೇಲ್ ಅಂತ ಅಂದ್ಬಿಟ್ಟು ಸೊ ಆ ರೀತಿ ಭಾಳಷ್ಟು ಶ್ರಮ ಹಾಕಿದ್ವಿ ನಾವು. ಹಾಗಾಗಿ ಈ ಸಲ ಒಳ್ಳೆ ಫಲಿತಾಂಶ ಬರುವ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಸರ್. ಮತ್ತು ನಮ್ಮ ತಾಲೂಕು ಮೊದಲನೇ ಪ್ರಿಪ್ರೇಟರಿನಲ್ಲಿ 70% ವಿದ್ಯಾರ್ಥಿಗಳು ಪಾಸಾಗಿದ್ದರು, 2ನೇ ಪ್ರಿಪ್ರೇಟರಿನಲ್ಲಿ 84% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ, 3ನೇ ಪ್ರಿಪ್ರೇಟರಿನಲ್ಲಿ 91% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಈ ರೀತಿ ಪ್ರತಿ ಪ್ರಿಪ್ರೇಟರಿನಲ್ಲೂ ಕೂಡ ಮಕ್ಕಳು ಒಳ್ಳೆ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಮೇನ್ ಪರೀಕ್ಷೆನಲ್ಲೂ ಕೂಡ ಅದೇ ರೀತಿ ಒಳ್ಳೆಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದರ ಹಿಂದೆ ನಮ್ಮ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿರ್ಬೋದು, ಅಧ್ಯಾಪಕ ವರ್ಗ ಭಾಳಷ್ಟು ಶ್ರಮ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸರ್. ಮತ್ತು ಇದಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ಕೂಡ ಒತ್ತಾಸೆಯನ್ನು ನಿಂತಿದ್ದಾರೆ. ಹಾಗಾಗಿ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಅಭಿನಂದನೆಗಳನ್ನ